ನಾಡಿನ ಅನೇಕ ಚಿಂತಕರು ಅವತ್ತಿನ ಕಾಲಕ್ಕೆ ತ್ರಿಭಾಷಾ ಸೂತ್ರ ಬೇಡ ಅಂತ ಹೇಳಿದ್ರು. ತ್ರಿಭಾಷದ ಹೊರೆಯನ್ನ ನಮ್ಮೆಲ್ಲ ಹಾಕಬೇಡಿ ಅಂತ ಹೇಳಿದ್ರು. ಶೇಷಗಿರಿರಾಯರು, ಕಮಲಾ ಹಂಪಣ್ಣ, ಅವತ್ತು ಸೈನ್ಯದ ಮುಖ್ಯಸ್ಥರಾಗಿದ್ದಂತ ಜನರಲ್ ಕಾರ್ಯಪ್ಪನವರು ಹೇಳಿದ್ರು. ಅವ್ರನ್ನೆಲ್ಲ ಏನಂತ ಕರಿತೀರಿ? ಅಶ್ವಥ್ ನಾರಾಯಣ್ ಏನಂತ ಕರಿತೀರಿ ಅವ್ರನ್ನೆಲ್ಲ? ಅವರೆಲ್ಲ ದೇಶದ್ರೋಹಿಗಳು ಹಾಕ್ತಾರ. ಹಾಗಾದ್ರೆ ಹಿಂದಿಯಿಂದ ಈ ದೇಶ ಅಂತ ಏನಾದ್ರೂ ನೀವು ಅಂದ್ಕೊಂಡಿದ್ದೀರಾ? ಹಿಂದಿ ಭಾಷೆ ಇಲ್ಲಿವರೆಗೂ ಸುಳ್ಳು ಹೇಳ್ಕೊಂಡು ಬಂದ್ರಿ. ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಹೇಳ್ಕೊಂಡ್ ಬಂದ್ರಿ ನೀವು. ಅದು ಹೇಳ್ತಾರಲ್ಲ, 100 ಸುಳ್ಳು ಹೇಳಿ ಒಂದು ನಿಜ ಮಾಡ್ಲಿಕ್ಕೆ ಹೊರಟಿದ್ರಿ, ಸಾಧ್ಯ ಆಗ್ಲಿಲ್ಲ ಅದು. ಅದಕ್ಕೆ ಈಗ ವಿರೋಧ ಮಾಡ್ಲಿಕ್ಕೆ ಹೊರಟಿದ್ದೀರಿ. ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನ ಇಲ್ಲಿವರೆಗೂ ಹೇಳ್ಕೊಂಡು ಬಂದ್ರಿ. ನಾವು 1000 ಸಲ ಹೇಳುದು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತೇಳಿ 1000 ಬಾರಿ ಹೇಳಿದ್ರು ಸಹ ಹಿಂದಿ ರಾಷ್ಟ್ರ ಭಾಷೆ ಅನ್ನೋ ವಾದವನ್ನ ನೀವು ಇನ್ನೂ ಬಿಟ್ಟಿಲ್ಲ. ಗುಜರಾತ್ ಹೈಕೋರ್ಟ್ ಹೇಳ್ತು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ರಾಷ್ಟ್ರ ಭಾಷೆ ಅನ್ನೋದಕ್ಕೆ ನಿಮ್ಗೆ ಏನಾದ್ರೂ ಯಾವ್ದಾದ್ರು ದಾಖಲೆ ಇದ್ರೆ ಕೊಡಿ ಅಂತ ಹೇಳಿ ಗುಜರಾತ್ ಹೈಕೋರ್ಟ್ ಹೇಳ್ತು. ಆದ್ರೂ ನೀವು ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳೋದ್ನ ಕೆಲಸವನ್ನ ಮುಂದುವರಿಸಿದಿರಿ.